ಕಾಂಗ್ರೆಸ್ನಲ್ಲಿ ಬಣ ಜಗಳ ತಾರಕಕ್ಕೇರಿದೆ. ಡಿಕೆಶಿ ಮತ್ತು ಸತೀಶ್ ಜಾರಕಿಹೊಳಿ ಮಧ್ಯೆ ಮುಸುಕಿನ ಗುದ್ದಾಟ ಮತ್ತಷ್ಟು ಜೋರಾಗಿದ್ದು, ಕೆಪಿಸಿಸಿ ಅಧ್ಯಕ್ಷಗಾದಿ ವಿಚಾರದಲ್ಲಿ ಸತೀಶ್ ಜಾರಕಿಹೊಳಿ ಹೊಸ ದಾಳ ಉರುಳಿಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಲೋಕಸಭಾ ಚುನಾವಣೆ ವೇಳೆ ನೋಟ್ ಆಗಿದೆ ಅಂತ ಬಾಂಬ್ ಸಿಡಿಸಿದ್ದಾರೆ. ಪೂರ್ಣ ಪ್ರಮಾಣದ ಅಧ್ಯಕ್ಷರು ಬೇಕು ಅಂತ ಪಟ್ಟು ಹಿಡಿದಿರೋ ಸತೀಶ್ ಜಾರಕಿಹೊಳಿ ತಿಂಗಳ ಅಂತ್ಯಕ್ಕೆ ಹೈಕಮಾಂಡ್ ಭೇಟಿಗೆ ಪ್ಲಾನ್ ಮಾಡಿದ್ದಾರೆ. ಯಾಕಂದ್ರೆ ಅವ್ರಿಗೆ ನೋಟ್ ಇದೆ. ಚೆನ್ನಾಗಿ ಹೇಳಿದ್ರು, ಯಾರ ಅಧ್ಯಕ್ಷ ಮಾಡಿ ಓಡ್ತಾರ ಪಾಪ್ಯುಲರ್. ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತಷ್ಟು ತಾರಕಕ್ಕೇರ್ತಾ ಬಣ ಜಗಳ. ಕೆಪಿಸಿಸಿ ಅಧ್ಯಕ್ಷಗಾದಿ ವಿಚಾರದಲ್ಲಿ ಸತೀಶ್ ಜಾರಕಿಹೊಳಿ ದಾಳ. ಸತೀಶ್ ಜಾರಕಿಹೊಳಿ ರಾಜ್ಯ ಕಾಂಗ್ರೆಸ್ನಲ್ಲಿ ಕೂಲ್ ವ್ಯಕ್ತಿತ್ವ ಎಂದೇ ಗುರುತಿಸಿಕೊಂಡವರು. ಪಕ್ಷದಲ್ಲಿ ಸೈಲೆಂಟ್ ಆಗಿಯೇ ಚದುರಂಗದಾಟ ಆಡ್ತಾ ಇದ್ದವರು. ಆದರೆ ಇದೀಗ ವೈಲೆಂಟ್ ಆಗಿದ್ದಾರೆ. ನೇರವಾಗಿ ಡಿಕೆಶಿಯ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟು ಅಖಾಡಕ್ಕಿಳಿದಿದ್ದಾರೆ. ಸೈಲೆಂಟ್ ಸತೀಶ್ ಜಾರಕಿಹೊಳಿ ಅವರ ಈ ವೈಲೆಂಟ್ ಆಟ ರಾಜ್ಯ ಕಾಂಗ್ರೆಸ್ನಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ, ಸ್ಥಾನ ಬದಲಾವಣೆ ಚರ್ಚೆಗೆ ಬ್ರೇಕ್ ಬೀಳ್ತಾನೆ ಇಲ್ಲ. ಒಂದ್ ಕಡೆ ಡಿಕೆಶಿ ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ರೆ, ಸಿದ್ದು ಆಪ್ತರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆಗೆ ಪಟ್ಟು ಹಿಡಿದಿದ್ದಾರೆ. ಈ ಮೂಲಕ ಡಿಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ನಡುವಿನ ಮುಸುಕಿನ ಗುದ್ದಾಟ ತಾರಕಕ್ಕೇರಿದೆ. ಇದರ ನಡುವೆ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರವಾಗಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಪಾರ್ಲಿಮೆಂಟ್ ಚುನಾವಣೆ ಆದ ಮೇಲೆ ಅಧ್ಯಕ್ಷರನ್ನ ಬದಲಾವಣೆ ಮಾಡ್ತೇವೆ ಅಂತ ಎಐಸಿಸಿ ನೋಟ್ ಇದೆ. ಇದಕ್ಕೆ ಹೈಕಮಾಂಡ್ ಇತಿಶ್ರೀ ಹಾಡಬೇಕೆಂದು ಆಗ್ರಹಿಸಿದ್ದಾರೆ. ಹೈಕಮಾಂಡ್ ಕ್ಲಿಯರ್ ಆಗಿ ಹೇಳ್ಬೇಕಲ್ಲ, ಯಾಕಂದ್ರೆ ಅವ್ರದೇ ನೋಟ್ ಇದೆ. MP ಎಲೆಕ್ಷನ್ ಆದ್ಮೇಲೆ ಚೇಂಜ್ ಮಾಡಿದೆ ಅಂತ ಅದೇ ಗೊಂದಲ ಸರ್ ಅಷ್ಟೇ. ಅದು ಯಾಕಂದ್ರೆ ಆಲ್ರೆಡಿ ಆಗಿ ಎಲೆಕ್ಷನ್ ಎಷ್ಟು 6 ಮಂತ್ ಆಯ್ತು. ಈಗ ಅದೇ ಪ್ರಶ್ನೆಗೆ ಸಮಸ್ಯೆ ಆಗಿದ್ದು. ಅದು ನಮಗಲ್ಲ, ಅದು ಎಲ್ಲರೂ ಅಭಿಪ್ರಾಯ ತಗೋಬೇಕು, ಹೈಕಮಾಂಡ್ ನಿರ್ಧಾರ ಮಾಡಬೇಕು. ಯಾರು ಅವ್ರನ್ನೇ ಮುಂದುವರಿಸ್ಬೇಕಾ ಬೇರೆಯವ್ರು ಮಾಡ್ಬೇಕಾ ಈಗಲೇ ಹೇಳಿದ್ದೆ. ನಮಗೂ ಸಹ ನಾನು ಒಬ್ಬತ್ರಾಗ ಮೆಂಬರ್ ಅಷ್ಟೇ. ಸುಮಾರು ಜನ 140 ಜನ ನಮ್ಮ ಶಾಸಕರಿದ್ದಾರೆ. ಎಲ್ಲರ ಅಭಿಪ್ರಾಯ ಮೇಲೆ ಅದು ನಿರ್ಧಾರ. ಅಂತಿಮವಾಗಿ ಹೈಕಮಾಂಡ್ ಅವರು ತೀರ್ಮಾನ ಮಾಡಬೇಕು. ಒಂದು ಇತಿಶ್ರೀ ಆಡಬೇಕಂತ ನಮ್ಮ. ತಿಂಗಳಾಂತ್ಯಕ್ಕೆ ದೆಹಲಿಗೆ ತೆರಳಲಿರುವ ಸತೀಶ್ ಜಾರಕಿಹೊಳಿ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿರುವ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ತಿಂಗಳಾಂತ್ಯಕ್ಕೆ ದೆಹಲಿಗೆ ತೆರಳುತ್ತಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ಹೈಕಮಾಂಡ್ ಭೇಟಿಗೆ ನಿರ್ಧರಿಸಿರುವ ಸತೀಶ್ ಜಾರಕಿಹೊಳಿ ಜನವರಿ 27 ಇಲ್ಲ 28ರಂದು ದೆಹಲಿಗೆ ತೆರಳಿ ಮಾತುಕತೆ ನಡೆಸಲಿದ್ದಾರೆ. ಈ ವೇಳೆ ಹೈಕಮಾಂಡ್ಗೆ ತಮ್ಮ ಸ್ಪಷ್ಟ ಅಭಿಪ್ರಾಯ ತಿಳಿಸೋಕೆ ನಿರ್ಧಾರ ಮಾಡಿದ್ದಾರೆ. ಈಗಾಗಲೇ ಸಿಎಂ ಹಾಗೂ ಆಪ್ತ ಸಚಿವರ ಜೊತೆ ಸತೀಶ್ ಚರ್ಚೆ ನಡೆಸಿದ್ದಾರೆ. ಅಷ್ಟೇ ಅಲ್ಲ, ಮೊನ್ನೆ ಸಿಎಲ್ಪಿ ಸಭೆ ಬಳಿಕ ಸುರ್ಜೇವಾಲಾರನ್ನು ಭೇಟಿ ಮಾಡಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಮಾತುಕತೆ ನಡೆಸಿದ್ದಾರೆ. ಸುರ್ಜೇವಾಲಾ ಜೊತೆ ಏನು ಡಿಸ್ಕಸ್ ಮಾಡೋದು ಅದನ್ನ ಹೇಳಿದ್ವಿ ಅಷ್ಟೇ. ಅವ್ರಿಗೆ ಸುರ್ಜೇವಾಲಾ ಜೊತೆ ಹಿಂಗೆ ಚರ್ಚೆ ಮಾಡಿದ್ದೀವಿ ಅಂತ ಹೇಳಿದ್ವಿ ಅಷ್ಟೇ. ಇದು ಚರ್ಚೆ ಆಗಿದೆ ಅಲ್ಲ. ಸುರ್ಜೇವಾಲಾ ಹೇಳಿದ್ದು ಅದು ಹೈಕಮಾಂಡ್ಗೆ ಹೋಗ್ತಾರೆ, ಇವ್ರು ಹೇಳಿದ್ದು ಹೈಕಮಾಂಡ್. ಎಲ್ಲ ಎಲ್ಲಿ ಇದೇನು ಮುಚ್ಚೋಣ ಅಂತ ಅದೇನಿಲ್ಲ. ಅದ್ರಾಗ ಅವರು ಹೈಕಮಾಂಡ್ಗೆ ಹೇಳ್ತಾರೆ, ಇವರು ಹೈಕಮಾಂಡ್ಗೆ ಹೇಳ್ತಾರೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಪಟ್ಟು ಹಿಡಿದಿರುವ ಸತೀಶ್ ಜಾರಕಿಹೊಳಿ ನಮಗೆ ಪೂರ್ಣ ಪ್ರಮಾಣದ ಅಧ್ಯಕ್ಷರು ಬೇಕೆಂದು ಆಗ್ರಹಿಸಿದ್ದಾರೆ. ವೋಟು ತರೋರು, ಪಾಪ್ಯುಲಾರಿಟಿ ಇರೋರನ್ನ ಅಧ್ಯಕ್ಷರನ್ನಾಗಿ ಮಾಡಿ. ಡಿಕೆಶಿಯವರೇ ಮುಂದುವರಿಬೇಕಾ ಬೇಡವಾ ಅನ್ನೋದನ್ನ ಹೈಕಮಾಂಡ್ ಆದಷ್ಟು ಬೇಗ ನಿರ್ಧಾರ ಮಾಡಲಿ ಎಂದಿದ್ದಾರೆ. ಇನ್ನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ದೆಹಲಿಗೆ ತೆರಳೋದಾಗಿ ತಿಳಿಸಿದ್ದಾರೆ. ಮಾಡೋಂಗಿದ್ರೆ ಆದಷ್ಟು ಬೇಗ ಹೊಸ ಅಧ್ಯಕ್ಷನ ಇಲ್ಲ ಇದ್ದವ್ರನ್ನ ಮುಂದುವರಿಸಿ, ಇಲ್ಲ ಹೊಸ ಮಾಡೋದ್ರೆ ಬೇಗ ಮಾಡಿ. ಗೊಂದಲ ಇದೆ, ಅದು ಬರೀ ಚರ್ಚೆ ಅದೇ ಆಗ್ತಾ ಇದೆ. ಅದಕ್ಕಾರ ಒಂದು ಇತಿಶ್ರೀ ಮಾಡಿ 25 ನಂತರ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಧ್ಯಕ್ಷ ಜೊತೆ, CM ಜೊತೆ ಅಂತ ಹೇಳಿದ್ದಾರೆ. ಅದು ಅವ್ರಿಗೆ ಗೊತ್ತಿರಲಿಲ್ಲ. ನಾವು ಹೇಳಿದ್ವಿ ಯಾರಿಗಾರ ಮಾಡಿ ಅಥವಾ ಇದ್ದವ್ರನ್ನ ಮುಂದುವರಿಸಿ. ಅದಕ್ಕೊಂದು ಇತಿಶ್ರೀ ಆಡಬೇಕು, ಇಲ್ಲಾಂದ್ರೆ ಚೇಂಜ್ ಅಂತ ಹೇಳ್ತಾರೆ, ಮುಂದುವರ್ಸಂತ ಅವ್ರಿಗೆ ಗೊಂದಲ ಇದೆ. ಯಾವ್ದಾರ ಒಂದು ಮಾಡಬೇಕು, ಫುಲ್ ಪ್ಲೇಜ್ ಅಧ್ಯಕ್ಷ ಬೇಕಂತ ನಾವು ಹಿಂದೂ ಹೇಳಿದ್ವಿ. ನಾವು ಇವತ್ತು ಕೂಡ ಅದನ್ನೇ ಹೇಳ್ತೀವಿ. ಯಾಕಂದರೆ ಒಂದು ಪಕ್ಷಕ್ಕೆ ದೊಡ್ಡ ಪಕ್ಷ ಇದೆ, ಸಾರಥಿ ಒಬ್ಬರು ಪರ್ಮನೆಂಟ್ ಆಗಿ ಬೇಕಿರುತ್ತೆ ಅಷ್ಟೇ. ನಾವು ಫುಲ್ ಪ್ಲೇಜ್ ಬೇಕನ್ನೋದು ಡಿಮಾಂಡ್ ಅಷ್ಟೇ ನಮ್ಮದು.
ಓಟ್ ತರೋರು ಅಧ್ಯಕ್ಷ ಆಗಬೇಕು. ಸುಮ್ಮನೆ ಆ ಥರ ಆಗಬಾರ್ದು ಅಂತ ಮುಂಚೆನೂ ನಾನು ಹೇಳಿದ್ದೀವಿ. ಯಾರೋ ಅಧ್ಯಕ್ಷ ಮಾಡಿ ಓಟ್ ತರೋರು ಆಗಬೇಕು, ಪಾಪ್ಯುಲರ್ ಇರಬೇಕು, ಮುಂದಿನ ಚುನಾವಣೆ ನಮ್ಗೆ ಅನುಕೂಲ ಆಗ್ಬೇಕಂತ ಹೇಳಿದ್ದೀವಿ. ನಿನ್ನೆ ಕೂಡ ಅದನ್ನೇ ಹೇಳಿದ್ದೀನಿ ನಾನು ಅಷ್ಟೇ. ನಾವ್ಯಾರು ಹೋಗಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಅವರೆಲ್ಲ ಬೇರೆ ಬೇರೆ ನಮ್ಮ ಮುಖಂಡರುಗಳೆಲ್ಲ ಬ್ಯುಸಿ ಇರೋದ್ರಿಂದ ನಮ್ಮ ACC ಅಧ್ಯಕ್ಷರು ಮತ್ತು ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು ಎಲ್ಲರೂ ಕೂಡ ಬ್ಯುಸಿ ಇರ್ತಾರೆ ಅಂತೇಳಿ ಆನಂತರ ಹೋಗೋಣ ಅಂತ ಪೋಸ್ಟ್ಪೋನ್ ಮಾಡಿದ್ದೀನಿ. ಒಟ್ಟಾರೆ ಇಷ್ಟು ದಿನ ತೆರೆಮರೆಯಲ್ಲಿ ನಿಂತು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಸೈಲೆಂಟ್ ಗೇಮ್ ಆಡ್ತಾ ಇದ್ದ ಸತೀಶ್ ಜಾರಕಿಹೊಳಿ ಇದೀಗ ನೇರವಾಗಿ ಅಖಾಡಕ್ಕಿಳಿದಿದ್ದಾರೆ. ಹೀಗಾಗಿ ಹೈಕಮಾಂಡ್ ಯಾವ ನಿರ್ಧಾರ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.